ಅಸಹಜ ಲೈಂಗಿಕ ದೌರ್ಜನ್ಯವೆಸಗಲಾಗಿದೆ ಅನ್ನುವಂಥ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ನಂತರ ಸೆಂಟ್ ಠಾಣೆಗೆ ಕರ್ಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಈ ರೀತಿ ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿದೆ, ದೂರು ದಾಖಲಾಗಿದೆ, FIR ಕೂಡ ಮಾಡಿದ್ದೀವಿ ಅಂತ ಡೀಟೇಲ್ಸ್ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಿರಣ್, ನಿನ್ನೆಯಿಂದಲೂ ಯಾವುದೇ ಕ್ಷಣದಲ್ಲಿ ಬಂಧನ ಆಗೋ ಸಾಧ್ಯತೆ ಇತ್ತು. ಈಗ ಬಂಧನ ಆಗಿರೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಎರಡು ದಾಖಲಾಗಿತ್ತು. ಅಂದ್ರೆ ಎರಡು ಅಷ್ಟೇ ದೂರು ಪ್ರತಿ ದೂರು ಅಂದ್ರೆ ಏನು ಒಳನರಸೀಪುರದ ನಗರ ಠಾಣೆಯಲ್ಲಿ ಮತ್ತೆ ಗ್ರಾಮಾಂತರ ಠಾಣೆಯಲ್ಲಿ ದೂರು ಪ್ರತಿ ದೂರು ಆದ್ರೆ ಏನ್ ಸೂರಜ್ ರೇವಣ್ಣ ವಿರುದ್ಧ ಒಂದು ದೂರು ದಾಖಲಾದ್ರೆ ಏನ್ ಸಂತ್ರಸ್ತ ಯುವಕನ ವಿರುದ್ಧವೂ ಕೂಡ ದೂರು ದಾಖಲಾಗಿತ್ತು. ಈ ಸಂಬಂಧಪಟ್ಟಂತೆ ತೀವ್ರ ವಿಚಾರಣೆಯನ್ನು ನಡೆಸೋದು. ಅಂದ್ರೆ ಸಂತ್ರಸ್ತ ಯುವಕನಿಗೂ ಕೂಡ ನಿನ್ನೆ ಒಳನರಸೀಪುರ ಠಾಣೆಯಲ್ಲಿ ಕರ್ಕೊಂಡ್ ಬಂದ್ರು, ಆತನಿಗೂ ಕೂಡ ವಿಚಾರಣೆ ನಡೆಸಿದ್ರು. ಇದಲ್ಲದೆ ನಂತರ ಸೆಂಟಾನಿಗೆ ಬಂದಂತ ಹಾಸನದ ಸೆಂಟಾನಿಗೆ ಬಂದಂತ ಡಾಕ್ಟರ್ ಸೂರಜ್ ರೇವಣ್ಣಗೆ ತೀವ್ರ ವಿಚಾರಣೆ ಕೂಡ ನಡೆಸಿದ್ರು. ಒಂದ್ ರೀತಿ ನಾಟಕೀಯ ಬೆಳವಣಿಗೆ ಆಯ್ತು ಅಂತ ಹೇಳ್ಬೋದು. ಇದ್ದಕ್ಕಿದ್ದಂಗೆ ರಾತ್ರಿ ಸುಮಾರು 7:30 ಆತನ್ನ ಯಾವ ಕಾರ್ ತಮ್ಮ ಕಾರ್ನಲ್ಲಿ ಬಂದು ಅದೇ ಕಾರ್ನಲ್ಲಿ ಡಿವೈಎಸ್ಪಿ ಒಳನರಸೀಪುರ ಡಿವೈಎಸ್ಪಿ ಆತನ್ನ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡೋದ್ರು. ಅಲ್ಲೂ ಕೂಡ ವಿಚಾರಣೆ ನಡೆಸಿದ್ರು. ತದನಂತರ 9:15 ವೇಳೆಗೆ ಹಾಸನದ ಮೊಹಮ್ಮದ್ ಸುಜಿತಾ NSP ಇದ್ದಾರೆ, ಮೊಹಮ್ಮದ್ ಸುಜಿತಾ ಸೇರಿದಂತೆ ASP ತಮ್ಮಯ್ಯ ಕೂಡ ಸೆಂಟಾಣಿಗೆ ಆಗಮಿಸಿದ್ರು. ಇದಲ್ಲದೆ ತನಿಖಾ ತಂಡದ ವಿಶೇಷ ಅಧಿಕಾರಿಯಾಗಿ ನೇಮಿಸಿರುವಂತ ಪ್ರದೀಪ್ ಕುಮಾರ್ ಕೂಡ ಸ್ಥಳಕ್ಕೆ ಬಂದ್ರು. ಆಗ ಮತ್ತೆ ಏನು ಒಳನರಸೀಪುರದ DYSP ಡಾಕ್ಟರ್ ಸೂರಜ್ ರೇವಣ್ಣ ಮತ್ತೆ ಸೆಂಟಾಣಿಗೆ ಕರ್ಕೊಂಡ್ ಬಂದ್ರು. ತಡರಾತ್ರಿ ಎಲ್ಲ ವಿಚಾರಣೆ ಕೂಡ ನಡೆಸಿರುವಂತದ್ದು. ಅದಾದ ನಂತರ ಏನು ಸಂತ್ರಸ್ತ ಯುವಕ ಇದ್ದ ಆತನು ಕೂಡ ಹಾಸನದ ಎಲ್ಲೂ ಅಷ್ಟೇ ಯಾವುದೇ ಹಾಸ್ಪಿಟಲ್ ನಾನು ವೈದ್ಯಕೀಯ ಪರೀಕ್ಷೆ ಒಳಪಡಿಸಲ್ಲ, ನಾನು ಒಳಪಡಿಸ್ಕೊಂಡು ಹೋಗಿಲ್ಲ, ಬೇರೆಡೆ ಅಂದ್ರೆ ಬೆಂಗಳೂರು ನಾನು ಹೋಗ್ತೀನಿ ಅಂತ ಕೂಡ ಹೇಳಿದ್ರು. ಅಲ್ಲಿ ಬೆಂಗಳೂರಿನ ಏನು ಹಾಸ್ಪಿಟಲ್ ಅಲ್ಲಿ ವೈದ್ಯಕೀಯ ಪರೀಕ್ಷೆ ಸಂಪೂರ್ಣ ಆಗಿದ್ದು. ಆ ವರದಿ ಕೂಡ ಈಗ ತನಿಖಾ ತಂಡದ ಅಧಿಕಾರಿಗಳ ಕೈ ಸೇರಿದಂಥದ್ದು. ಈ ಸಂಬಂಧಪಟ್ಟಂತೆ ಈಗ ಸೂರಜ್ ರೇವಣ್ಣಗೆ ಬಂಧನ ಆಗಿದೆ ಅಂತಾನು ಕೂಡ ಹೇಳಲಾಗ್ತದೆ. ಅಂದ್ರೆ ಬಂಧನ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್ ಅಂದ್ರೆ ಮುಂದೆ ಈಗ ಬಂಧನ ಆದಂತ ಸೂರಜ್ ರೇವಣ್ಣಗೆ ಮತ್ತೆ ಕಸ್ಟಡಿ ತಗೊಂತಾರ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರ, ಇಲ್ಲ ಜನಪ್ರತಿನಿಧಿ ಆದ ಕಾರಣ ಈ ಕೇಸನ್ನು ಅಂದ್ರೆ ಬೆಂಗಳೂರಿನ ಜನಪ್ರತಿ ನ್ಯಾಯಾಲಯಕ್ಕೆ ಏನಾದ್ರು ವರ್ಗಾವಣೆ ಮಾಡ್ತಾರ ಅನ್ನೋದು ಕುತೂಹಲ ಕೆಡಿಸುವಂತದ್ದು. ವಿಜಯ್, ಅಲ್ಲಿಗೆ ಕಿರಣ್, ಈಗ ರಾತ್ರಿ ಇಡೀ ವಿಚಾರಣೆ ನಡೆಸಿದಾರ, ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ರು ಅನ್ನೋ ಮಾಹಿತಿ ಇತ್ತು. ಏನೆಲ್ಲ ವಿಚಾರಣೆಗೆ ಒಳಪಡಿಸಿದ್ದಾರೆ, ನಂತರ ಅವರ ಬಂಧನ ಆದ ಮಾಹಿತಿ ಎಷ್ಟೊತ್ತಿಗೆ ಆಯ್ತು ಅನ್ನೋದೇನಾದ್ರೂ ಗೊತ್ತಾಗ್ತಿದ್ಯಾ? ವಿಜಯ್, ಅಜ್ಞಾತ ಸ್ಥಳಕ್ಕೆ ಅಂದಾಗ ಸುಮಾರು 7 ಗಂಟೆಗೆ ಏನು ಸೂರಜ್ ರೇವಣ್ಣ ತಮ್ಮ ಪ್ರೈವೇಟ್ ಕಾರ್ನಲ್ಲಿ ಏನ್ ಬಂದಿದ್ರು ಅದೇ ಕಾರ್ನಲ್ಲಿ ಒಳನರಸೀಪುರದ DYSP ನೇತೃತ್ವ ಒಂದು ತಂಡ ಆತನ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಾಕಷ್ಟು ವಿಚಾರಣೆ ಮಾಡಿದ್ರು ಅಂತ ಸಹ ಹೇಳಲಾಗ್ತಿದೆ. ಯಾವಾಗ ಹಿರಿಯ ಅಧಿಕಾರಿಗಳು ಮತ್ತೆ ಸೆಂಟ್ ಠಾಣೆಗೆ ಬಂದು ತದನಂತರ ಮತ್ತೆ ಸೂರಜ್ ರೇವಣ್ಣನ ಸೆಂಟ್ ಠಾಣೆಗೆ ಕರ್ಕೊಂಡ್ ಬಂದಿರೋದು. ಆಗ ತಡರಾತ್ರಿ ಸುಮಾರು 2:30-3 ಗಂಟೆ ಕೂಡ ಸಾಕಷ್ಟು ವಿಚಾರಣೆ ಮಾಡಿದ್ರು. ಅಂದ್ರೆ ಈ ಸಂಬಂಧಪಟ್ಟಂತೆ ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ಕೂಡ ಮಾಡಿದ್ರು. ಅಂದ್ರೆ ಈಗಾಗ್ಲೇ ಏನು MLC ಸೂರಜ್ ರೇವಣ್ಣ ಆತನು ಕೂಡ ಏನು ಸಂತ್ರಸ್ತೆ ಯುವಕ ಇದ್ದ ಆತನ ಮೇಲೆ ದೂರು ಕೊಟ್ಟಿದ್ರು. ಅಂದ್ರೆ ಬ್ಲಾಕ್ ಮೇಲ್ ಮಾಡಿದ್ರು. ಅಂದ್ರೆ ಸೂರಜ್ ರೇವಣ್ಣ ಅನ್ನೋದಕ್ಕಿಂತ ಆತನ ಆಪ್ತ ಶಿವಕುಮಾರ್ ದೂರು ದಾಖಲು ಮಾಡಿದ್ರು. ಅಂದ್ರೆ ನನ್ನ ಮೇಲೆ ಅಂದ್ರೆ ಸೂರಜ್ ರೇವಣ್ಣನ ವಿರುದ್ಧ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಸುಮಾರು 5 ಕೋಟಿ ಹಣ ಕೊಟ್ಟಿಲ್ಲ, ಅಂದ್ರೆ ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಅಂದ್ರೆ ದೊಡ್ಡಗೌಡರ ಕುಟುಂಬ ಮಾನ ಮರ್ಯಾದೆ ತೆಗಿತೀನಿ ಅಂತ ದೂರು ಕೂಡ ಕೊಟ್ಟಿದ್ರು. ಈ ಸಂಬಂಧನೂ ಕೂಡ ದೂರು ಪ್ರತಿ ದೂರು ಎರಡಕ್ಕೂ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣವನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ. ತದನಂತರ ಏನು ಮೆಡಿಕಲ್ ರಿಪೋರ್ಟ್ ಏನ್ ಬಂದಿದೆ, ಸಂತ್ರಸ್ತ ಯುವಕನ ಮೆಡಿಕಲ್ ರಿಪೋರ್ಟ್ ಬಂದ ನಂತರ ಬಂಧನ ಆಗಿರೋಂಥದ್ದು. ವಿಜಯ್, ಕಿರಣ್, ಈಗ ಒಂದ್ ಕಡೆ ಪೆನ್ ಡ್ರೈವ್ ಪ್ರಕರಣದಲ್ಲೇ ಇಡೀ ಕುಟುಂಬ ಸಂಕಷ್ಟದಲ್ಲಿದೆ, ತಂದೆ ತಾಯಿ ಸಹೋದರ. ಇದರ ಮಧ್ಯೆ ಜೂನ್ 16ನೇ ತಾರೀಕು ಇಂಥದ್ದೊಂದು ನಡೆಯುತ್ತೆ. ಈಗ ಆ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗ್ತಾರೆ ಅಂದ್ರೆ ಏನ್ ನಡೀತಾ ಇದೆ ರೇವಣ್ಣರ ಕುಟುಂಬದಲ್ಲಿ ಅಂತ? ವಿಜಯ್, ಮಾಜಿ ಸಚಿವ HD ರೇವಣ್ಣ ಒಂದೆಡೆ ಏನು ಅವರು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲ್ ಪಾಲಾಗಿದ್ರು, ಇತ್ತೀಚೆಗಷ್ಟೇ ಬೇಲ್ ನಲ್ಲಿ ರಿಲೀಸ್ ಆಗಿರುವಂತದ್ದು. ಇದಲ್ಲದೆ ಅದೇ ಸಂಬಂಧಪಟ್ಟಂತೆ ಕಿಡ್ನಾಪ್ ಸಂತ್ರಸ್ತೆ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾಯಿ ಅಂದ್ರೆ ಸೂರಜ್ ರೇವಣ್ಣ ತಾಯಿ ಭವಾನಿ ರೇವಣ್ಣನು ಕೂಡ ಬೇಲ್ ನಲ್ಲಿರುವಂತದ್ದು. ಇತ್ತೀಚೆಗೆ ಏನು ಕಿರಿಯ ಸಹೋದರ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನು ಕೂಡ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲ್ ಪಾಲಾಗಿರುವಂತದ್ದು. ಈ ನಡುವೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸೂರಜ್ ರೇವಣ್ಣ ಬಂಧನಕ್ಕೊಳಗಾಗಿರುವಂತದ್ದು. ಸಾಕಷ್ಟು ಈಗ ತಂದೆ ತಾಯಿ ಇರ್ಬೋದು, ಮಾಜಿ ಸಚಿವ ರೇವಣ್ಣ, ಭವಾನಿ ರೇವಣ್ಣ ಸೇರಿದಂತೆ ಸಾಕಷ್ಟು JDS ಕಾರ್ಯಕರ್ತರು ಇರ್ಬೋದು, ಸಾಕಷ್ಟು ಜನರಲ್ಲಿ ಒಂದು ಅಸಮಾಧಾನ, ಒಂದ್ ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ವಿಜಯ್.
ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.